ರೈತರು ಯಾವ ರೀತಿ, ನೀವು ರಾಜಕಾರಣಿಗಳು ನೀವು ಐಷಾರಾಮಿ ಜೀವನವನ್ನ ಮಾಡುವವರು, ಯಾವುದೋ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಐಷಾರಾಮಿಯಾಗಿ ಬದುಕುವವರು, ನಿಮಗೆ ಈ ಬಡ ರೈತರ ಕಷ್ಟಗಳು ಅರ್ಥ ಆಗಲ್ಲ. ನಿಮಗೆ 5 ರೂಪಾಯಿ ಅಲ್ವೇನೋ ಬಿಟ್ಬಿಡೋ ಅಂತೆಲ್ಲ ಹೇಳ್ಬೋದೇನೋ. ಅಲ್ಲ ಸ್ವಾಮಿ, 5 ರೂಪಾಯಿ ಕೂಡ ಮ್ಯಾಟರ್ ಆಗುತ್ತೆ ಅವರಿಗೆ. ಪ್ರತಿ ಲೀಟರ್ಗೆ 5 ರೂಪಾಯಿ ಸಹಾಯಧನ ನೀಡ್ತಾ ಇತ್ತು ಸರ್ಕಾರ. ಸುಮಾರು 25,000 ಹಳ್ಳಿಗಳಿಂದ ಹಾಲು ಉತ್ಪಾದನೆಯನ್ನ ಮಾಡಲಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. 16 ಒಕ್ಕೂಟಗಳ ವ್ಯಾಪ್ತಿಯಲ್ಲಿ 1 ಕೋಟಿಗೂ ಅಧಿಕ ಹೈನುಗಾರಿಕೆಯನ್ನು ನಡೆಸುವಂತವರಿದ್ದಾರೆ. 1 ಕೋಟಿಗೂ ಅಧಿಕ ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ ಪ್ರತಿನಿತ್ಯ. ಪ್ರತಿ ಲೀಟರ್ಗೆ 5 ರೂಪಾಯಿ ಸಹಾಯಧನವನ್ನ ನೀಡ್ತಾ ಇತ್ತು. ಸುಮಾರು 25,000 ಹಳ್ಳಿಗಳಿಂದ ಹಾಲು ಉತ್ಪಾದನೆ ಆಗ್ತಾ ಇದೆ. ಆದ್ರೆ ಅವರಿಗೆ ಕನಿಷ್ಠ ಸಹಾಯಧನವನ್ನ ಕೂಡ ಇವರಿಗೆ ನೀಡ್ತಾ ಇಲ್ಲ. 5 ರೂಪಾಯಿ ಸಹಾಯಧನ ನೀಡಿದ್ರೆ ಪ್ರತಿ ತಿಂಗಳಿಗೆ 140ರಿಂದ 150 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಪ್ರತಿ ಲೀಟರ್ಗೆ 5 ರೂಪಾಯಿ ಸಹಾಯಧನವನ್ನ ನೀಡ್ತಾ ಇದೆ ಸರ್ಕಾರ. ನೀಡ್ತಾ ಇದೆ ಅಲ್ಲ, ನೀಡ್ತಾ ಇತ್ತು ಸರ್ಕಾರ. ಆದ್ರೆ ಇತ್ತೀಚೆಗೆ ನೀಡ್ತಾ ಇಲ್ಲ. ಅದೆಲ್ಲದನ್ನ ಬಾಕಿ ಉಳಿಸ್ಕೊಂಡಿದೆ. 750 ಕೋಟಿ ರೂಪಾಯಿಗಳಷ್ಟು ಬಾಕಿ ಉಳಿಸ್ಕೊಂಡಿದೆ. ಕಷ್ಟಪಟ್ಟು ಹಾಲು ಉತ್ಪಾದನೆ ಮಾಡುವಂತ ಹೈನುಗಾರಿಕೆಯ ರೈತರಿಗೆ ಸಹಾಯಧನವನ್ನ ನೀಡದೆ ತನ್ನ ಹತ್ರವೇ ದುಡ್ಡು ಇಟ್ಕೊಂಡು ಸಿಕ್ಕಲ್ಲಿ ಸಮಾವೇಶಗಳನ್ನ ಮಾಡಿಕೊಂಡು ಬಿಟ್ಟಿ ಬಿಲ್ಡಪ್ಗಳನ್ನ ಕೊಟ್ಕೊಂಡು ತಿರುಗಾಡ್ತಾ ಇದ್ದಾರೆ. ಎಮ್ಮೆ ಚರ್ಮ ಅಂತ ಕರಿಬೇಕಿದನ್ನ. ಏನ್ರಿ, ಎಷ್ಟು ಹೇಳಿದ್ರು ಗೊತ್ತಾಗಲ್ವ ನಿಮ್ಗೆ? ಆಗಸ್ಟ್ ಇಂದ ಶುರುವಾಯ್ತು ಸ್ವಾಮಿ ಇವ್ರದ್ದು ಕುರ್ಚಿ ಗಲಾಟೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಖಾಲಿ ಯಾರು ಕುರ್ಚಿ ಮೇಲೆ ಕೂತ್ಕೊಳ್ತಾರೆ, ಅವನಾ ನಾನಾ ನೀವ್ನಾ, ಇದೇ ಆಯ್ತಲ್ಲ. ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಆಲಿಸುವವರು ಯಾರು? ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕಿವಿಗೊಟ್ಟು ಆಲಿಸುವವರು ಯಾರು? ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಗೃಹ ಮಂತ್ರಿಗಳೇ, ಏನು ಮಾಡ್ತಾ ಇದ್ದೀರಿ? ಯಾಕಂದ್ರೆ ಇದರಲ್ಲಿ ಬಹುತೇಕರು ಮಹಿಳೆಯರೇ ಇರುವಂತದ್ದು ಈ ಹೈನುಗಾರಿಕೆಯಲ್ಲಿ. ಆ ಮಹಿಳೆಯರಿಗೆ ಒಂದು ಕಡೆಯಲ್ಲಿ ಗೃಹಲಕ್ಷ್ಮಿ ಹಣನೂ ಹೋಗ್ತಾ ಇಲ್ಲ ಸರಿಯಾಗಿ, ಮತ್ತೊಂದು ಕಡೆಯಲ್ಲಿ ಹಾಲು ಮಾರ್ಕೊಂಡು ಬದುಕ್ತೀವಿ ಅಂದ್ರೆ ಅದಕ್ಕೂ ಸಹಾಯಧನ ಹೋಗ್ತಾ ಇಲ್ಲ. ಎಂತಹ ಸರ್ಕಾರ ಅಪ್ಪ ಇದು? ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ LP ಬಾಬು. ನಮ್ಮ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನನ್ನ ಜೊತೆ ಇದ್ದಾರೆ. ಬಾಬು ಅವರೇ, ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತ ಕೇಳಿದ್ರೆ, ಈ ಹೈನುಗಾರಿಕೆಯಲ್ಲಿ ಬಹುತೇಕರು ಇರುವಂತದ್ದು ಮಹಿಳೆಯರೇ. ಒಂದು ಕಡೆಯಲ್ಲಿ ಸರ್ಕಾರ ಹೇಳುತ್ತೆ ನಾವು ಮಹಿಳೆಯರ ಜೀವನವನ್ನು ಮಾಡ್ತೇವೆ, ಮಹಿಳೆಯರಿಗೆ ನಾವು ಶಕ್ತಿ ಯೋಜನೆಯನ್ನ ನೀಡ್ತೀವಿ. ಮತ್ತೊಂದು ಕಡೆಯಲ್ಲಿ ಅವರಿಗೆ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿಗಳನ್ನ ಮನೆಯ ಯಜಮಾಂತಿಯರಿಗೆ ನೀಡ್ತೀವಿ, ಇದೆಲ್ಲದನ್ನು ಹೇಳ್ತಾರೆ. ಒಂದು ಕಡೆಯಲ್ಲಿ ಗೃಹಲಕ್ಷ್ಮಿ ಹಣನೂ ಬರ್ತಾ ಇಲ್ಲ. ಹಾಲು ಮಾರ್ಕೊಂಡು ಬದುಕ್ತೀವಿ ಅಂತ ಹೇಳಿದ್ರೆ ಸಹಾಯಧನವನ್ನು ಕೂಡ ಕೊಡ್ತಾ ಇಲ್ಲ. ಬರೋಬ್ಬರಿ 750 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ. ಇವರಿಗೆ ಸಮಾವೇಶಗಳನ್ನ ಮಾಡೋಕೆ ದುಡ್ಡಿದೆ. ಆ ಗ್ಯಾರಂಟಿ ಅಂತೆ, ಈ ಗ್ಯಾರಂಟಿ ಅಂತೆ ಅಂತ ಹೇಳ್ಕೊಂಡು ಸಮಾವೇಶ ಮಾಡ್ತಾರೆ. 100 ದಿನಕ್ಕೊಂದು ಸಮಾವೇಶ, 1 ವರ್ಷಕ್ಕೊಂದು ಸಮಾವೇಶ, 1,000 ದಿನಕ್ಕೊಂದು ಸಮಾವೇಶ. ಆದ್ರೆ ಕನಿಷ್ಠ ಸಹಾಯಧನ ಕೊಡೋಕೆ ಇವ್ರ ಹತ್ರ ದುಡ್ಡಿಲ್ವಾ? ಏನ್ ಕತೆ ಅಂತ ಬಾಬು? ಹೌದು ಕಾರ್ತಿಕ್, ಈಗ ರಾಜ್ಯದಲ್ಲಿ ಏನಾಗಿದೆ, ಪ್ರಮುಖವಾಗಿ 16 ಹಾಲು ಒಕ್ಕೂಟಗಳು ಇದ್ದಾವೆ. ಅದರ ವ್ಯಾಪ್ತಿಯಲ್ಲಿ ಸುಮಾರು 16,150 ಹಾಲು ಸಹಕಾರಿ ಸಂಘಗಳು ಬರ್ತವೆ. ಒಟ್ಟು ರೈತರು ಹಾಲು ಉತ್ಪಾದಕರು ಏನಿದ್ದಾರೆ ಅಂದರೆ 27 ಲಕ್ಷ ಜನ ಹಾಲು ಉತ್ಪಾದಕರು ಇದ್ದಾರೆ ರಾಜ್ಯದಲ್ಲಿ. ಅಂಥದ್ರಲ್ಲಿ ಏನಾಗುತ್ತೆ, ಪ್ರತಿ 1 ಲೀಟರ್ಗೆ ರಾಜ್ಯ ಸರ್ಕಾರ 1 ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹಧನ ನೀಡಬೇಕು. ಸೊ ಆ ಪ್ರಕಾರ ಈಗ ಒಂದು 4ರಿಂದ 5 ತಿಂಗಳು, ಸುಮಾರು 5 ತಿಂಗಳಿಂದ ಪ್ರೋತ್ಸಾಹಧನ ಕೊಟ್ಟಿಲ್ಲ. ಈಗ ಏನಾಗಿದೆ, ಒಟ್ಟು ಅಂದರೆ ಸುಮಾರು 750 ಕೋಟಿಯಷ್ಟು ಬಾಕಿ ಹಣ ಉಳಿಸ್ಕೊಂಡಿದೆ. ಇದ್ರ ಬಗ್ಗೆ ನಮ್ಮ RMAX ಒಂದು ಅಭಿಯಾನ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯವ್ಯಾಪಿ ನಾವು ಸಮೀಕ್ಷೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಅಂತಂದರೆ ರಾಜ್ಯದ ಎಲ್ಲ ಮಹಿಳೆಯರು ಈ ವಿಷಯವಾಗಿ ತುಂಬ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾರೆ, ತಮ್ಮ ಅಸಮಾಧಾನವನ್ನು ತೋಡ್ಕೋತಾರೆ. ತಮಗೆ ಸರ್ಕಾರ ಇದು ಏನಾಗಿದೆ, ಕೆಲವು ಯೋಜನೆಗಳ ಹಣಗಳು ಕೂಡ ಬಿಡುಗಡೆ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಈ ಹಣನೂ ಕೂಡ ಈಗೇನು ನಮ್ಮದು 5 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಾರೆ, ಆ ಹಣ ಕೂಡ ಬಿಡುಗಡೆ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ತಿಕ್. ಎಸ್,
ಖಂಡಿತವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಹೇಳಿದಾಗೆ ನಾವು ಆರ್ಮ್ಯಾಕ್ಸ್ ವರದಿ ಏನಿದೆ ಇದನ್ನ ಇಲ್ಲಿಗೆ ನಿಲ್ಸಲ್ಲ, ಎಲ್ಲಿವರೆಗೆ ಅವರ ಹಣ ಬರುತ್ತೋ ಅಲ್ಲಿವರೆಗೂ ಕೂಡ ನಾವು ನಿರಂತರವಾಗಿ ವರದಿಯನ್ನು ಮಾಡ್ತಾನೆ ಇರ್ತೀವಿ. ಬಟ್ ಇನ್ನೊಂದು ಕಡೆಯಲ್ಲಿ ಬೇರೆ ಏನು ಕಾರಣ ಇರಬಹುದು? ಯಾಕಂತ ಹೇಳಿದ್ರೆ ದುಡ್ಡಿಲ್ಲದೆ ಇವರು ಹಣ ಕೊಡ್ತಾ ಇಲ್ವೋ, ಅಥವಾ ₹5 ಅಲ್ವಾ ಹೋಗ್ಲಿ ಬಿಡುವ ಅನ್ನೋ ಕಾರಣವೋ, ಏನು ಸರ್ಕಾರದ ನಿಲುವೇನು ಇದರಲ್ಲಿ ಅಂತ? ಇಲ್ಲ, ಪ್ರಮುಖವಾಗಿ ಏನಂದರೆ ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನೋದೇ ಒಂದು ದೊಡ್ಡ ಉದಾಹರಣೆ. ಯಾಕೆ ಅಂತ ಅಂದರೆ ಈಗ ಮಹಿಳಾ ಯೋಜನೆಗಳಿರ್ಬೋದು, ಬಿಟ್ಟಿ ಭಾಗ್ಯಗಳಿರ್ಬೋದು, ಆ ಯಾವ ಭಾಗ್ಯಗಳಿಗೂ ಇದುವರೆಗೂ ಹಣ ಬಿಡುಗಡೆ ಆಗಿಲ್ಲ. ಸೊ ಈ ಬಾಕಿ ಹಣ ಬಿಡುಗಡೆಗೊಳಿಸ್ಲಿಕ್ಕೂ ಕೂಡ 750 ಕೋಟಿ ಏನಿದೆ ಆ ಹಣ ಬಿಡುಗಡೆಗೊಳಿಸ್ಲಿಕ್ಕೂ ಕೂಡ ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ದುಡ್ಡಿಲ್ಲ. ಈಗೇನಾಗಿದೆ, ಈಗ ಪ್ರಮುಖವಾಗಿ ಇಂಥ ಸಂದರ್ಭದಲ್ಲಿ ರೈತರಿಗೆ, ಹಾಲು ಉತ್ಪಾದಕರಿಗೆ ಪ್ರಮುಖವಾಗಿ ಹಣ ಬೇಕಾಗುತ್ತೆ. ಬೇಸಿಗೆ ಸಂದರ್ಭದಲ್ಲಿ ಈ ಮೇವು ಉತ್ಪಾದನೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ನೀರಿನ ಅಭಾವ ಜಾಸ್ತಿ ಆಗೋದ್ರಿಂದ ಮೇವಿನ ಉತ್ಪಾದನೆ ಕಮ್ಮಿ ಆಗುತ್ತೆ. ಈ ಮೇವು ಉತ್ಪಾದನೆ ಕಮ್ಮಿ ಆದಾಗ ಹಾಲು ಉತ್ಪಾದನೆ ಕೂಡ ಕಮ್ಮಿ ಆಗುತ್ತೆ ತಂತಾನೆ. ಇದನ್ನು ನೀವು ಅವರು ಏನಾದರೂ ಇದನ್ನು ಪರಿಹರಿಸ್ಕೊಂಡು ಈ ಸಮಸ್ಯೆಯಿಂದ ಆಚೆ ಬರಬೇಕು ರೈತರು ಅನ್ನೋದಾದರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಅವ್ರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗುತ್ತೆ. ಪ್ರಮುಖವಾಗಿ ಮಳೆಗಾಲದಲ್ಲಿ ನೀಡೋದೇ ಬೇರೆ, ಬೇಸಿಗೆ ಸಂದರ್ಭದಲ್ಲಿ ಅವ್ರಿಗೆ ಆಹಾರ ಕೊರತೆ ಆಗುತ್ತೆ, ನೀರಿನ ಕೊರತೆ ಆಗುತ್ತೆ, ಆಹಾರ ಅಂದರೆ ಸಂಗ್ರಹ ಮಾಡೋದು ಕೊರತೆ ಆಗುತ್ತೆ. ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರಿಗೆ ಪ್ರಮುಖವಾಗಿ ಹಣದ ಸಮಸ್ಯೆ ಎದುರಾಗುತ್ತೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆ ಕಡೆ ಗಮನ ಹರಿಸಬೇಕಾಗಿತ್ತು. ಆದರೆ ಈಗೇನು ಮಾಡ್ತಿದ್ದಾರೆ ಇವರು, ಈ ಅಧಿಕಾರದಲ್ಲಿ ಈಗ ಸ್ವಲ್ಪ ಏನು ಏರ್ಪೇರುಗಳಾಗ್ತಾ ಇದೆ ಮುಖ್ಯಮಂತ್ರಿ ಕುರ್ಚಿ ವಿಷಯವಾಗಿ ಗಮನ ಹರಿಸ್ಕೊಂಡು ಮತ್ತು ಈ ಫಾರಿನ್ ಟೂರು ಅಂತ ಇದನ್ನು ಹೊಡ್ಕೊಂಡೆಲ್ಲ ಇದಾದ ಬಿಟ್ಟರೆ ಈ ಬಗ್ಗೆ ರಾಜ್ಯ ಸರ್ಕಾರ ಕಿಂಚಿತ್ತು ಗಮನ ಹರಿಸ್ತಾ ಇಲ್ಲ. ಹಂಗಾಗಿ ಮಹಿಳೆಯರು ರಾಜ್ಯದಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಶಾಪ ಹಾಕ್ತಿದ್ದಾರೆ ಮತ್ತು ಪ್ರಮುಖ ಕಣ್ಣೀರು ಹಾಕ್ತಿದ್ದಾರೆ. ತಮಗೆ ಸರ್ಕಾರ ಒಂದು ವೇಳೆ ಇದೇ ರೀತಿ ನಮ್ಮನ್ನು ನಡ್ಸ್ಕೊಳ್ಳೋದಾದರೆ ಮುಂದಿನ ದಿನಗಳಲ್ಲಿ ನಮ್ಮ ನಿರ್ಧಾರ ನಾವು ತಗೋಬೇಕಾಗುತ್ತೆ ಅನ್ನೋ ಒಂದು ಮಾತುಗಳನ್ನು ಕೂಡ ಆಡ್ತಿದ್ದಾರೆ. ಎಸ್ ಖಂಡಿತ ಬಾಬು. ಆದರೆ ಈಗ ಆ ಜನರ ಕಷ್ಟ ಇದೆಯಲ್ಲ ಅದನ್ನ ಹೇಳತ್ತಿರೋದು ಎಲ್ಲೋ ಒಂದ್ ಕಡೆ ಸರ್ಕಾರ ಎಣಿಸ್ಕೊಂಡು ಬಿಟ್ಟಿದೆ. ಈ ಕುರ್ಚಿ ಗಲಾಟೆಯಲ್ಲಿಯೇ ಇವೆಲ್ಲದೂ ಕೂಡ ಗೌಣವಾಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಯಾಕಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಜನರ ಕಷ್ಟಗಳನ್ನು ಆಲಿಸೋದಕ್ಕಿಂತಲೂ ಕುರ್ಚಿ ಮೇಲೆ ಯಾರು ಕೂತ್ಕೊಳ್ತಾರೆ, DK ಶ್ರೀನಾ, ಪರಮೇಶ್ವರ, ಸಿದ್ದರಾಮಯ್ಯರವರು ಅನ್ನೋದೇ ಇಲ್ಲಿ ದೊಡ್ಡ ಅವರಿಗೆ ಪ್ರಶ್ನೆ ಆಗಿಬಿಟ್ಟಿದೆ, ಸವಾಲಾಗ್ಬಿಟ್ಟಿದೆ ಅಂತ ಬಾಬು. ಅದೇ ಈಗ ಎರಡು ಬಣಗಳ ನಡುವೆ ಏನು ನಡೀತಾ ಇದೆ, ಸಿದ್ದರಾಮಯ್ಯ ಅವ್ರ ಬಣ ಇರ್ಬೋದು, DK ಅವ್ರ ಬಣ ಇರ್ಬೋದು. ಈಗಾಗಲೇ ಸಿದ್ದರಾಮಯ್ಯ ಅವ್ರ ಬಣದ ಕೆಲವು ಶಾಸಕರು, ಒಂದು 20ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ವಿದೇಶ ಪ್ರವಾಸ ಹೋಗಿದ್ದಾರೆ. ಇಲ್ಲ ಇಲ್ಲಿ ಈ ಜನಗಳ ಸಮಸ್ಯೆ ಆಲಿಸುವಂಥ ಸಂದರ್ಭ ಇದೆ. ಈ ಸಂದರ್ಭವನ್ನು ಬಿಟ್ಟು ಅವರು ವಿದೇಶ ಪ್ರವಾಸ ಹೋಗಿದ್ದಾರೆ. ಈ ಕುರ್ಚಿ ವ್ಯಾಮೋಹ ಏನಾಗಿದೆ ಅಂತ ಅಂದರೆ, ಈಗ ಈ CM ಅವರು ಒಂದು ನಿನ್ನೆಯಿಂದ ನಿರಂತರವಾಗಿ ಟ್ವೀಟ್ ಮಾಡ್ತಿರೋ ವಿಷಯನೂ ನೋಡ್ಬೋದು. ನಾನು ಜಗ್ಗೋದಿಲ್ಲ, ನಾನು ಬಗ್ಗೋದಿಲ್ಲ ಅಂತೆಲ್ಲ. ಸೊ ಈ ಕುರ್ಚಿ ಸಮರ ಏನಾಗಿದೆ ದೊಡ್ಡ ಮಟ್ಟಕ್ಕೆ ಈಗ ಹೋಗ್ತಾ ಇದೆ. DK ಅವರು ಅವ್ರದ್ದೇ ಆದಂಥ ತಂತ್ರಗಾರಿಕೆ ನಡೆಸ್ತಾ ಇದ್ದಾರೆ. ಇವರು ಮುಖ್ಯಮಂತ್ರಿ ಅವ್ರದ್ದು ಅವರೇ ಆದಂಥ ಒಂದು ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ. ಈ ತಂತ್ರಗಾರಿಕೆಯಿಂದಾಗಿ ರಾಜ್ಯದ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ. ಆ ಕಡೆ ಗಮನ ಹರಿಸಲಿಕ್ಕೆ ಇವರಿಗೆ ಸಮಯ ಕೂಡ ಸಿಗ್ತಾ ಇಲ್ಲ. ಹಾಗೆ ಇವರು ಗಮನ ಹರಿಸ್ತಾ ಇಲ್ಲ. ಆ ರಾಜ್ಯದ ಜನರ ಸಮಸ್ಯೆ ಕೇಳಿದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈ ಕುರ್ಚಿ ಕದನ ಯಾವ ಮಟ್ಟಕ್ಕೆ ಆರಂಭವಾಗಿದೆ ಅಂತ ಅಂದರೆ, ಬಣ ರಾಜಕೀಯನೇ ದೊಡ್ಡ ಮಟ್ಟದಲ್ಲಿ ಬಣ ರಾಜಕೀಯ ಶುರುವಾಗಿದೆ. ಈಗ ಯಾವ ಹಂತಕ್ಕೆ, ಯಾವ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಕಾರ್ತಿಕ್, ಥ್ಯಾಂಕ್ ಯು ಬಾಬು ತಮ್ಮೆಲ್ಲ ಮಾಹಿತಿ.